ಅಸಮರ್ಪಕವಾಗಿ ನಡೆಯುತ್ತಿರುವ ವೈದ್ಯಕೀಯ ತ್ಯಾಜ್ಯ ಸಂಗ್ರಹ, ಎಲ್ಲೆಂದರಲ್ಲಿ ಬಿದ್ದಿರುವ ಸಿರಿಂಜ್ಗಳು ಮತ್ತು ರಕ್ತ ತಪಾಸಣೆಯಾಗಿರುವ ಕಿಟ್, ನಿಯಮ ಉಲ್ಲಂಘನೆ ಮಾಡಿದ್ರು ಅಧಿಕಾರಿಗಳು ಗಪ್ಚೂಪ್, ನಿದ್ದೆಗೆ ಜಾರಿರುವ ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿ, ವೈಜ್ಞಾನಿಕವಾಗಿ ಸಂಸ್ಕರಣೆ ಮಾಡದೆ ಪರಿಸರಕ್ಕೆ ಹಾನಿ. ಧಾರವಾಡ ಜಿಲ್ಲೆಯಲ್ಲಿ ವೈದ್ಯಕೀಯ ತ್ಯಾಜ್ಯ ಸಂಗ್ರಹದಲ್ಲಿ ರಿಯೋ ಗ್ರೀನ್ ಎನ್ವಿರಾನ್ ಸಂಸ್ಥೆ ವಿಫಲವಾಗಿದೆ ಅಂತ ಹೇಳ್ಬೋದು. ಇದರಿಂದ ಸುತ್ತಮುತ್ತಲು ಮನೆಗಳಿಗೆ, ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರಿಗೆ, ಅಕ್ಕಪಕ್ಕ ಇರುವ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಹಾಗೂ ಎಲ್ಲರ ಆರೋಗ್ಯಕ್ಕೆ ಸಮಸ್ಯೆಗಳು ಆಗ್ತಾ ಇದ್ರೂ ಕೂಡ ಅಧಿಕಾರಿಗಳು ಜಾಣ ಕುರುಡರಂತೆ ಇರುವುದು ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಹಣವನ್ನ ಉಳಿಸುವ ಪ್ರಯತ್ನದಲ್ಲಿ ವೈಜ್ಞಾನಿಕವಾಗಿ ಸಂಸ್ಕರಣೆ ಮಾಡದೆ ಪರಿಸರಕ್ಕೆ ಹಾನಿ ಉಂಟು ಮಾಡುತ್ತಿದ್ದಾರೆ. ಜೊತೆಗೆ ಎನ್ಜಿಟಿ ಆದೇಶ ಕೂಡ ಉಲ್ಲಂಘನೆಯಾಗುತ್ತಿದೆ. ಜಿಲ್ಲೆಯಲ್ಲಿ ಜೈವಿಕ ವೈದ್ಯಕೀಯ ತ್ಯಾಜ್ಯ ವಿಲೇವಾರಿಯ ಗುತ್ತಿಗೆ ಪಡೆದ ರಿಯೋ ಗ್ರೀನ್ ಎನ್ವಿರಾನ್ ಸಂಸ್ಥೆಯವರು ಸಮರ್ಪಕವಾಗಿ ತ್ಯಾಜ್ಯ ಸಂಗ್ರಹಕ್ಕೆ ಮುಂದಾಗದ ಹಿನ್ನೆಲೆಯಲ್ಲಿ ಖಾಸಗಿ ಸಂಸ್ಥೆಗಳು ಎಲ್ಲೆಂದರಲ್ಲಿ ತ್ಯಾಜ್ಯ ವಿಲೇವಾರಿ ಮಾಡುತ್ತಿರುವ ಆರೋಪಗಳು ಕೇಳಿ ಬರ್ತಿವೆ. ಜೊತೆಗೆ ನಿಯಮ ಉಲ್ಲಂಘನೆ ಮಾಡುವುದರ ಜೊತೆಗೆ ಎಲ್ಲೆಂದರಲ್ಲಿ ಸಿರಿಂಜ್, ರಕ್ತದ ಬಾಟಲಿಗಳು, ಪರಿಸರಕ್ಕೆ ಹಾನಿ ಉಂಟು ಮಾಡುವ ವಸ್ತುಗಳು ಮತ್ತು ಪ್ಲಾಸ್ಟಿಕ್ ಮೆಟೀರಿಯಲ್ ಬಿಸಾಡ್ತಿರೋದು ಕಂಡು ಬಂದಿವೆ. ಹೊಸದಾಗಿ ಆಸ್ಪತ್ರೆ, ಕ್ಲಿನಿಕ್ ಅಥವಾ ಲ್ಯಾಬ್ ಅನ್ನ ಆರಂಭಿಸುವ ಮೊದಲು ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಅನುಮತಿಯನ್ನ ಪಡೆಯುವುದು ಕಡ್ಡಾಯ. ಮಂಡಳಿಯ ಅನುಮತಿ ಬೇಕಾದ್ರೆ ಸಂಬಂಧಿಸಿದ ತ್ಯಾಜ್ಯ ಸಂಸ್ಕರಣೆ ಮಾಡುವ ಸಂಸ್ಥೆಯೊಂದಿಗೆ ಮಾಡಿಕೊಂಡ ಒಡಂಬಡಿಕೆ ಹಾಗೂ ಎನ್ವಿರಾನ್ಮೆಂಟ್ ಕಾಂಪನ್ಸೇಷನ್ ಪತ್ರವನ್ನ ಸಲ್ಲಿಕೆ ಮಾಡಬೇಕಾಗುತ್ತೆ. ಅದರಂತೆ ಧಾರವಾಡ ಜಿಲ್ಲೆಯಲ್ಲಿ ಜೈವಿಕ ವೈದ್ಯಕೀಯ ತ್ಯಾಜ್ಯ ವಿಲೇವಾರಿ ಗುತ್ತಿಗೆಯನ್ನ ರಿಯೋ ಗ್ರೀನ್ ಎನ್ವಿರಾನ್ ಸಂಸ್ಥೆ ಪಡೆದುಕೊಂಡಿದ್ದು, ಪ್ರತಿಯೊಂದು ಆರೋಗ್ಯ ಸಂಸ್ಥೆಯು ಒಡಂಬಡಿಕೆ ಮಾಡಿಕೊಳ್ಳುವುದು ಹಾಗೂ ನವೀಕರಣ ಮಾಡಿಕೊಳ್ಳುವುದು ಕಡ್ಡಾಯವಾಗಿರುತ್ತದೆ. ಪರಿಸರ ಮತ್ತು ಸಾರ್ವಜನಿಕರ ಆರೋಗ್ಯದ ಜೊತೆ ಚೆಲ್ಲಾಟ. ಸುತ್ತಮುತ್ತ ಆಹಾರಕ್ಕೆ ಸಂಬಂಧಪಟ್ಟ ಕಾರ್ಖಾನೆಗಳು ಮತ್ತು ಶುದ್ಧ ಕುಡಿಯುವ ನೀರಿನ ಘಟಕ ಮತ್ತು ತಯಾರಿಕಾ ಕೇಂದ್ರವು ಇದ್ರೂ ಕೂಡ ಯಾರ ಆರೋಗ್ಯದ ಬಗ್ಗೆ ಕಾಳಜಿ ಮಾಡದೆ ಸರ್ಕಾರದ ಆದೇಶಗಳನ್ನ ಗಾಳಿಗೆ ತೂರಿ ಕಾರ್ಯನಿರ್ವಹಿಸುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಪರಿಸರ ಸಚಿವ ಈಶ್ವರ್ ಖಂಡ್ರೆ ಕಳೆದ ಬಾರಿ ಅಧಿಕಾರಿಗಳಿಗೆ ತಜ್ಞರೊಂದಿಗೆ ಸಹಕರಿಸಿ ಸಮಗ್ರ ಕರಡು ನೀತಿಯನ್ನ ರಚಿಸುವಂತೆ ನಿರ್ದೇಶನ ನೀಡಿದ್ರು. ಈ ಹೊಸ ನೀತಿಯು ಅಪಾಯಕಾರಿ ತ್ಯಾಜ್ಯದ ವೈಜ್ಞಾನಿಕ ಸಾಗಣೆ ಮತ್ತು ವಿಲೇವಾರಿ ಹೆಚ್ಚಿಸುವ ಗುರಿಯನ್ನ ಹೊಂದಿದೆ. ಸಿರಿಂಜ್ಗಳು ಮತ್ತು ಬ್ಯಾಂಡೇಜುಗಳನ್ನ ಒಣ ತ್ಯಾಜ್ಯದೊಂದಿಗೆ ತ್ಯಜಿಸುವಂತಹ ಅಸಮರ್ಪಕ ವಿಲೇವಾರಿಯ ಆತಂಕಕಾರಿ ನಿದರ್ಶನಗಳನ್ನ ವಿಮರ್ಶೆಯು ಬಹಿರಂಗಪಡಿಸುತ್ತಿದೆ. ಜೊತೆಗೆ ಇದು ದೃಢವಾದ ನಿಯಂತ್ರಕ ಕ್ರಮಗಳ ತಕ್ಷಣದ ಅಗತ್ಯವನ್ನ ಎತ್ತಿ ತೋರಿಸಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಒಳಚರಂಡಿ ಸಂಸ್ಕರಣಾ ಘಟಕಗಳನ್ನ ಎಸ್ಟಿಪಿ ನಿಯಮಿತವಾಗಿ ಪರಿಶೀಲಿಸಲು ಮತ್ತು ತಾರಿಹಾಳ ಕೈಗಾರಿಕಾ ವಲಯಗಳಲ್ಲಿನ ಕಾಲುವೆಗಳು ಮತ್ತು ಹಳ್ಳಗಳಿಗೆ ನೇರ ನೀರು ಬಿಡುವುದನ್ನ ಮೇಲ್ವಿಚಾರಣೆ ಮಾಡುವ ಅಗತ್ಯವಿದೆ. ಬಳಸಿದ ಸೂಜಿಗಳು, ಕಲುಷಿತ ಡ್ರೆಸ್ಸಿಂಗ್ಗಳು, ಅವಧಿ ಮೀರಿದ ಔಷಧಗಳು ಮತ್ತು ಜೈವಿಕ ವಸ್ತುಗಳನ್ನ ಒಳಗೊಂಡಿರುವ ವೈದ್ಯಕೀಯ ತ್ಯಾಜ್ಯವು ಗಮನಾರ್ಹ ಆರೋಗ್ಯ ಮತ್ತು ಪರಿಸರ ಅಪಾಯಗಳನ್ನ ಉಂಟು ಮಾಡುತ್ತಿದೆ. ನಿಯಮಗಳು ಮತ್ತು ಮಾರ್ಗಸೂಚಿಗಳ ಅನುಸರಣೆ ಅತ್ಯಗತ್ಯ. ಆರೋಗ್ಯ ಸಿಬ್ಬಂದಿ ವೈದ್ಯಕೀಯ ತ್ಯಾಜ್ಯವನ್ನ ಬೇರ್ಪಡಿಸುವ ಮತ್ತು ವಿಲೇವಾರಿ ಮಾಡುವಲ್ಲಿ ಚೆನ್ನಾಗಿ ಪರಿಣಿತರಾಗಿರಬೇಕು. ರಿಯೋ ಗ್ರೀನ್ ಎನ್ವಿರಾನ್ ಸಂಸ್ಥೆಯಲ್ಲಿ ತ್ಯಾಜ್ಯ ನಿರ್ವಹಣೆಯ ವಿವಿಧ ಹಂತಗಳಲ್ಲಿನ ವ್ಯವಸ್ಥಿತ ಸಮಸ್ಯೆಗಳನ್ನ ಅಧಿಕಾರಿಗಳು ವರದಿ ಮಾಡಬೇಕಾಗಿದ್ದು, ಸರಿಯಾದ ತ್ಯಾಜ್ಯ ವಿಂಗಡಣೆ, ನಿರ್ವಹಣೆ ಮತ್ತು ವಿಲೇವಾರಿ ಕಾರ್ಯವಿಧಾನಗಳ ಬಗ್ಗೆ ಸಿಬ್ಬಂದಿಗೆ ಶಿಕ್ಷಣ ನೀಡಲು ನಿಯಮಿತ ತರಬೇತಿ ಅವಧಿಗಳ ಅಗತ್ಯವನ್ನ ಇದು ಒತ್ತಿ ಹೇಳುತ್ತಿದೆ. ವೈದ್ಯಕೀಯ ತ್ಯಾಜ್ಯವನ್ನ ಪರಿಣಾಮಕಾರಿಯಾಗಿ ಸಂಗ್ರಹಿಸಲು ಸೋರಿಕೆ ನಿರೋಧಕ, ಪಂಚರ್ ನಿರೋಧಕ ಪಾತ್ರೆಗಳನ್ನ ಬಳಸುವುದು ಅವಶ್ಯಕ. ಅದರಲ್ಲಿ ತ್ಯಾಜ್ಯದ ಪ್ರಕಾರ ಮತ್ತು ಸಂಗ್ರಹಣೆಯ ದಿನಾಂಕವನ್ನ ಸ್ಪಷ್ಟವಾಗಿ ಗುರುತಿಸಬೇಕಾಗಿದೆ.
ಬಯೋಮೆಡಿಕಲ್ ತ್ಯಾಜ್ಯ ವಿಭಾಗದ ಪ್ರಕಾರ ಅನಧಿಕೃತ ಸಿಬ್ಬಂದಿಗೆ ಪ್ರವೇಶಿಸಲಾಗದ ಸುರಕ್ಷಿತ ಉತ್ತಮ ಗಾಳಿ ಇರುವ ಶೇಖರಣಾ ಪ್ರದೇಶಗಳು ಸಹ ಅಗತ್ಯವಾಗಿವೆ. ವೈದ್ಯಕೀಯ ತ್ಯಾಜ್ಯ ನಿರ್ವಹಣಾ ನೀತಿಗಳನ್ನು ಪರಿಷ್ಕರಿಸುವಲ್ಲಿ ಕರ್ನಾಟಕ ಸರ್ಕಾರದ ಪೂರ್ವಭಾವಿ ವಿಧಾನವು ಸಾರ್ವಜನಿಕ ಆರೋಗ್ಯ ಮತ್ತು ಪರಿಸರವನ್ನ ಕಾಪಾಡುವ ನಿಟ್ಟಿನಲ್ಲಿ ಒಂದು ನಿರ್ಣಾಯಕ ಹೆಜ್ಜೆಯಾಗಿದೆ. ಒಟ್ಟಿನಲ್ಲಿ ರಿಯೋ ಗ್ರೀನ್ ಎನ್ವಿರಾನ್ ಸಂಸ್ಥೆ ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇರೋದು ಅಧಿಕಾರಿಗಳ ಗಮನಕ್ಕೆ ಬಂದ ಮೇಲೆ ಯಾವ ಕ್ರಮ ತೆಗೆದುಕೊಳ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಸ್ಪೆಷಲ್ ನ್ಯೂಸ್ ಬ್ಯೂರೋ, ನ್ಯೂಸ್ 88 ಕನ್ನಡ, ಹುಬ್ಬಳ್ಳಿ.